ಕುಂಭರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೊದಲನೆಯ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಮಹಾ ಕುಜಬಲ. ಕುಜಗ್ರಹ ಪಂಚಮದಲ್ಲಿ ಇರ್ತಾನೆ. ಪಂಚಮದ ಕುಜನಿಂದ ಸ್ವಲ್ಪ ಸಮಸ್ಯೆಗಳು ಇದೆ, ಅದು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತಾನೆ. ಬಟ್ ಶುಭವೂ ಇದೆ, ಒಳ್ಳೆಯದೂ ಇದೆ. ಏನಂತಂದ್ರೆ ನಿಮ್ಮ ತೃತೀಯ ಕರ್ಮಾಧಿಪತಿ ಅಂದರೆ ಉದ್ಯೋಗಕಾರಕ ಪಂಚಮದಲ್ಲಿರ್ತಾನೆ ಅಂತಂದಾಗ ನಿಮಗೆ ಬಹುಮುಖ್ಯವಾಗಿ, ಯಾಕೆಂದರೆ ರವಿನೂ ಸಪ್ತಮದಲ್ಲಿರ್ತಾನೆ ಮೊದಲ 2 ವಾರಗಳು ಸೆಪ್ಟೆಂಬರ್ ತಿಂಗಳಲ್ಲಿ. ಇದೇನಂತ ತೋರಿಸುತ್ತೆ ಅಂದರೆ ಉದ್ಯೋಗದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಅನುಕೂಲವನ್ನು ತೋರಿಸುತ್ತೆ. ಒಳ್ಳೆ ಕೆಲಸ ಸಿಗುತ್ತೆ, ಕೈ ತುಂಬ ಕೆಲಸ ಸಿಗುತ್ತೆ, ಆಮೇಲೆ ಒಳ್ಳೆ ದುಡ್ಡು ಬರುತ್ತೆ, ಅಂದರೆ ಆ ಕೆಲಸಗಳ ಕಾರ್ಯಗಳು ಆಗುತ್ತೆ. ಜೊತೆಗೆ ಬಹುಮುಖ್ಯವಾಗಿ ಈಗ ಆಲ್ರೆಡಿ ಜಾಬಲ್ಲಿ ಇದ್ದೀರಾ, ನಿಮ್ಗೊಂದು ಪ್ರಮೋಷನ್ ಬೇಕು, ಒಂದು ಸ್ಯಾಲ್ರಿ ಹೈಕ್ ಬೇಕು, ಒಂದೇನೋ ಕೆಲಸ ಆಗಬೇಕು, ಜಾಬಲ್ಲೇ ಒಂದು ಪೊಸಿಷನ್ ಬೇಕು, ಏನೋ ಒಂದು ಕೆಲಸ ಆಗಬೇಕು ಜಾಬ್ ವಿಚಾರದಲ್ಲಿ ಅಂದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಬೇಕಷ್ಟೇ, ಪ್ರಯತ್ನ ನೀವು ಮಾಡಬೇಕು. ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಶುಕ್ರ ಬಲ, ಭಾಗ್ಯೋದಯ ಕಾಲ. ಶುಕ್ರ ನಿಮಗೆ ಭಾಗ್ಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿದ್ದಾನೆ ಅಂತಂದರೆ ಅದೃಷ್ಟ ತುಂಬ ಚೆನ್ನಾಗಿರುತ್ತೆ. ಅದು ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಅಂತಂದಾಗ ಅದು ಶುಕ್ರ ಅಂತಂದಾಗ ಬಹಳ ಮುಖ್ಯವಾಗಿ ನೀವು ಅಮ್ಮನವರ ಆರಾಧನೆ, ನೀವು ಎಷ್ಟು ಅಮ್ಮನವರ ಆರಾಧನೆ, ದುರ್ಗಾರಾಧನೆ ಮಾಡ್ತಿರೋ, ದಿನ ದುರ್ಗಾ ಅಷ್ಟೋತ್ತರ ಪಠಣೋ ಅಥವಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದು, ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದೆಯರಿಗೊಂದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವಂಥದ್ದು, ನೀವು ಅಮ್ಮನವರ ಆರಾಧನೆ ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಅದೃಷ್ಟ ಬರಲಿದೆ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ. ತುಂಬ ಚೆನ್ನಾಗಿ ಅದೃಷ್ಟ ಆಗಲಿದೆ. ಎಷ್ಟು ಅಂತಂದರೆ ನೀವು ಆಗಲ್ಲ ಅನ್ಕೊಂಡು ಕೆಲಸಗಳೆಲ್ಲ ಆಗುತ್ತೆ. ಏನೋ ಸೆಪ್ಟೆಂಬರ್ ತಿಂಗಳು ಒಳ್ಳೆ ಅದೃಷ್ಟ ಆಗಿದೆಯಪ್ಪ ಅನ್ನೋ ರೀತಿಯಲ್ಲಿ ಇರುತ್ತೆ. ಖಂಡಿತವಾಗಿ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಶುಕ್ರಬಲವನ್ನು. ಒಳ್ಳೆಯದಾಗಲಿ. ಮೂರನೆಯ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಆರೋಗ್ಯ ವೃದ್ಧಿ. ಮೊದಲ 2 ವಾರಗಳಲ್ಲಿ ತುಂಬ ಚೆನ್ನಾಗಿದೆ ಅದು ಅವಕಾಶ. 3ನೇ ವಾರದಲ್ಲಿ ಸ್ವಲ್ಪ ಡೌನ್ ಆಗಿಬಿಡಬಹುದು ಅದು. ಬಟ್ ಮೊದಲ 2 ವಾರಗಳಲ್ಲಿ ಮಾತ್ರ ನಿಮಗೆ ಯಾವುದೇ ಆರೋಗ್ಯ ಬಾಧೆ ಇರಲಿ, ನೀವು ಕುಂಭರಾಶಿಯವರಾಗಿದ್ದರೆ ಮೊದಲ 2 ವಾರಗಳಲ್ಲಿ ನೀವು ತೆಗೆದುಕೊಳ್ಳುವ ಔಷಧೋಪಚಾರಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ವೈದ್ಯಕೀಯ ವ್ಯವಸ್ಥೆ, ಚಿಕಿತ್ಸೆ ಸಿಗುತ್ತೆ, ಒಳ್ಳೆ ಔಷಧಿಗಳು ಸಿಗುತ್ತೆ, ಔಷಧಿಗಳು ಕೆಲಸ ಮಾಡುತ್ತೆ. ಸೊ ಆರೋಗ್ಯ ವಿಚಾರದಲ್ಲಿ ಮಾತ್ರ ನೀವು ಬಚಾವಾಗಿಬಿಡ್ತೀರಾ ಮೊದಲ 2 ವಾರಗಳಲ್ಲಿ. ತುಂಬ ಚೆನ್ನಾಗಿರುತ್ತೆ ಅದು. ರಿಕವರಿ ಕೂಡ ಬೇಗ ಆಗಿಬಿಡುತ್ತೆ. 3ನೇ ವಾರ 4ನೇ ವಾರ ಸ್ವಲ್ಪ ಪ್ರೆಷರೈಸ್ ಆಗ್ಬೋದೇನೋ, ಬಟ್ ಮೊದಲ 2 ವಾರಗಳಲ್ಲಂತೂ ತುಂಬ ಚೆನ್ನಾಗಿ ಆರೋಗ್ಯ ಇದೆ. ಸೊ ಅದರಿಂದ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಅದನ್ನು ಹಾಗೆ ಉಳಿಸಿ ಬೆಳೆಸ್ಕೊಳ್ಳಿಕ್ಕೆ ನೋಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು 4ನೇ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ರವಿಯ ಅನುಗ್ರಹ. ಮೊದಲ 2 ವಾರಗಳಲ್ಲಿ ಸ್ವಲ್ಪ ಅದರಿಂದ ಸಮಸ್ಯೆಗಳಿದೆ, ಬಟ್ ಅದು ಎಚ್ಚರಿಕೆ ತಿಳಿಸ್ತೇನೆ. ಒಳ್ಳೆಯದೇನಾಗುತ್ತೆ ಅಂದರೆ ವಿವಾಹ, ಅವಿವಾಹಿತ ಕುಂಭರಾಶಿಯವರಿಗೆ ಎಲ್ಲೋ ಒಂದು ಕಡೆ ವಿವಾಹದ ಭಾಗ್ಯ ತುಂಬ ಚೆನ್ನಾಗಿ ಕಾಣ್ತದೆ. ಅದು ಕೂಡ ಈ ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕುಂಭರಾಶಿಯವರು ಇದ್ದೀರಲ್ಲ, ಮೊದಲನೇದೇನೋ ಪ್ರಾಬ್ಲಮ್ ಆಗಿದೆ, ಡಿವೋರ್ಸ್ ಆಗಿದೆ, ಅಥವಾ ಏನೊಂದನ ಸಮಸ್ಯೆ ಆಗಿದೆ, ಅದು ಮುಗಿದ ಅಧ್ಯಾಯ, ಅದು ಸೆಕೆಂಡ್ ಮ್ಯಾರೇಜ್ ಯೋಗ ಇದೆ, ಒಂದು ಸೆಕೆಂಡ್ ಚಾನ್ಸ್ ಅಂತ. ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳಲ್ಲಿ ಚಾನ್ಸಸ್ ಇದೆ. ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಚಾನ್ಸಸ್ ಇದೆ. ಸೊ ನಿಮ್ಮ ಪ್ರಯತ್ನದ ಮೇಲೆ ಅದು ಅವಲಂಬಿತವಾಗಿರ್ತದೆ. ಒಳ್ಳೆಯದಾಗಲಿ. 5ನೆಯ ಶುಭ ವಿಚಾರ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನೀವು ಬಹುಮುಖ್ಯವಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದು ಗೌರ್ಮೆಂಟ್ ರಿಲೇಟೆಡ್ ಆಗಿ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟಿಂದ ಏನೋ ದುಡ್ಡು ಬರಬೇಕು ನಿಮಗೆ. ಆ ಬರುವಂಥ ದುಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಅವಕಾಶ ಇದೆ. ಗೌರ್ಮೆಂಟ್ ಕಡೆಯಿಂದ ದುಡ್ಡು ತಗೊಳ್ಳೋ ಅವಕಾಶಗಳು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಅದೃಷ್ಟವಶಾತ್ ಎಲ್ಲಿದನೋ ದುಡ್ಡು ಬರಬೇಕು, ಕಷ್ಟ ಬರ್ತದೋ ಇಲ್ವೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬರಲಿದೆ. ಸಾಲಗಳ ವಿಚಾರ, ಎಲ್ಲೋ ಅರ್ಜೆಂಟ್ ಲೋನ್ ಬೇಕು ನಿಮಗೆ, ಹೋಮ್ ಲೋನ್ ಬೇಕೋ, ಬಿಸ್ನೆಸ್ ಲೋನ್ ಬೇಕೋ, ಪರ್ಸ್ನಲ್ ಲೋನ್ ಬೇಕೋ, ವೆಹಿಕಲ್ ಲೋನ್ ಬೇಕೋ, ಯಾವುದೋ ಒಂದು ಲೋನ್ ಬೇಕು ನಿಮಗೆ, ತುಂಬ ಬೇಗ ಲೋನ್ ಸ್ಯಾಂಕ್ಷನ್ ಆಗುತ್ತೆ ನಿಮಗೆ. ಪ್ರಯತ್ನ ಮಾಡಿ ನೋಡಿ. ಅಂದರೆ ಅನಾವಶ್ಯಕ ಲೋನ್ಗಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಅಷ್ಟೇ. ಬಟ್ ಎಷ್ಟೇ ಒಳ್ಳೆಯದಿದ್ದರೂ ಕೂಡ ಎಚ್ಚರಿಕೆಗಳು ಸಹ ಇರುತ್ತೆ, ಸಮಸ್ಯೆಗಳು ಸಹ ಇರುತ್ತೆ. ಅದನ್ನು ಎಚ್ಚರಿಕೆಗಳು ವಿಡಿಯೋ ತಿಳಿಸ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು ಗಮನಿಸಬೇಕಾದಂಥ ವಿಚಾರ ಏನು ಅಂತಂದರೆ ಮಹಾಸೂರ್ಯಗ್ರಹಣ ಮುಗಿದಿಲ್ಲ. ಈ ಬಾರಿ ಮಹಾಚಂದ್ರಗ್ರಹಣ ಇದೆ. ಈ ಬಾರಿಯ ಹುಣ್ಣಿಮೆಗೆ ಆ ಚಂದ್ರಗ್ರಹಣದ ಪ್ರಭಾವವೂ ಸಹ ಇರ್ತದೆ. ಅದು ಗೋಚಾರ ಇಲ್ಲ, ಆಚರಣೆಯೂ ಇಲ್ಲ, ಆದರೆ ಪ್ರಭಾವ ಇರುತ್ತೆ. ಸೊ ಆ ಚಂದ್ರಗ್ರಹಣದ ವಿಚಾರಗಳನ್ನು ಸಹ ತಿಳಿಸ್ತೇನೆ, ಎಚ್ಚರಿಕೆಗಳ ವಿಚಾರ ಸಹ ತಿಳಿಸ್ತೇನೆ. ಬಟ್ ಪರಿಹಾರಗಳು, ನಾನೀಗ ಒಳ್ಳೆಯದಾಗುವುದನ್ನು ಏನು ಹೇಳಿದ್ದೇನಲ್ಲ, ಅದು ಕೂಡ ಪರಿಹಾರ ಮಾಡಿಕೊಂಡಾಗ ತುಂಬ ಚೆನ್ನಾಗಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನಿಮಗೋಸ್ಕರ ವಿಶೇಷ ಪರಿಹಾರ, ವಿಶೇಷ ಪ್ರಸಾದ ಇದೆ, ಅದನ್ನು ನೀವು ತಿಳ್ಕೊಳ್ಬೇಕು. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ
ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಅವತ್ತು ಚಂದ್ರಗ್ರಹಣ ಸಹ ಇದೆ. ಅಂದರೆ ಇಲ್ಲಿ ಗೋಚಾರವೂ ಇಲ್ಲ, ಆಚರಣೆಯೂ ಇಲ್ಲ, ಪ್ರಭಾವ ಇರುತ್ತೆ. ಆದ ಕಾರಣ ಖಂಡಿತವಾಗಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಚಂದ್ರಗ್ರಹಣದ ಬಗ್ಗೆ ನಾವು ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಿನಲ್ಲೇ ಚಂದ್ರಗ್ರಹಣ, ನಾವು ಹೋಮ ಮಾಡಬೇಕಾದ್ರೆ ಚಂದ್ರಗ್ರಹಣ ನಡೀತಾ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅನ್ನೋದೊಂದು ಬಿಟ್ಟರೆ. ಜೊತೆಗೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ನಾವು ವರಮಹಾಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಚಂದ್ರಗ್ರಹಣ ಶಾಂತಿ ಹೋಮ ಅಂದರೆ ಸಹಸ್ರ ಚಂದ್ರ ಶಾಂತಿ ಹೋಮ, ವರಮಹಾಲಕ್ಷ್ಮಿ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಮುಂದಿನ ತಿಳಿಸ್ಕೊಡ್ತೀನಿ. ಈ ವಿಶೇಷವಾಗಿರತಕ್ಕಂಥ ಸಪ್ತಚಕ್ರ ಬ್ರೇಸ್ಲೆಟ್, ಒರಿಜಿನಲ್ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಹಸ್ರ ಚಂದ್ರಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಶ್ವೇತಾರ್ಕರತ್ನ ಇದರೊಳಗಡೆ ಇದೆ, ಅದು ನಿಮಗೆ ಎನರ್ಜೈಸ್ ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ 7 ವಿಧದ ವಿಶೇಷವಾಗಿರ್ತಕ್ಕಂಥ ಉಪರತ್ನಗಳಿದೆ. 8ನೇದಾಗಿರ್ತಕ್ಕಂಥ ಬೇರೆ ಉಪರತ್ನವೂ ಸಹ ಇದೆ. ಇದರಲ್ಲಿ ನಿಮ್ಮ ಶನಿಪೀಡೆ ಪರಿಹಾರಗಳಿಂದ ಹಿಡಿದು ನಿಮ್ಮ ಭೂಮಿ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದ ಅನುಕೂಲವಾಗುವಂತೆ, ಆರೋಗ್ಯದ ವಿಚಾರದ ಅನುಕೂಲವಾಗುವಂತೆ, ವಿವಾಹ ದಾಂಪತ್ಯ ವಿಚಾರಗಳಿಗೆ ಅನುಕೂಲವಾಗುವಂತೆ, ನಿಮ್ಮ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಕ್ಷೋಭೆ ಪರಿಹಾರವಾಗಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ನೀವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಬಾಧೆಗಳು ಪರಿಹಾರವಾಗುವ ರೀತಿಯಲ್ಲಿ ಸಪ್ತಚಕ್ರ ಬ್ರೇಸ್ಲೆಟನ್ನು ಡಿಸೈನ್ ಮಾಡಿ ವಿಶೇಷವಾದ ಚಂದ್ರಗ್ರಹಣದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ, ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬ ದಂಪತಿಗಳು, ಗಂಡ ಹೆಂಡತಿ ಇಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲ ಗ್ರಹಣ ಶಾಂತಿಯೊಂದಿಗೆ ನಿಮಗೆ ಖಂಡಿತವಾಗಿ ಸಿಗಲಿ. ಲಕ್ಷ್ಮೀ ಸಾನ್ನಿಧ್ಯವಾಗಲಿ. ಅವತ್ತು ಲೈವಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಸಪ್ತಚಕ್ರ ಬ್ರಾಸ್ಲೆಟನ್ನು ಈ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಸೊ ದಯವಿಟ್ಟು, ಯಾಕೆಂದರೆ ಶುಕ್ರವಾರ ಆಗುತ್ತೆ, ಸೊ ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ದಿವಸ ನಾವು ಇಲ್ಲಿಂದ ಸ್ಪೀಡ್ ಬೋರ್ಡಲ್ಲಿ ಕಳಿಸ್ಕೊಟ್ಬಿಡ್ತೇವೆ, ಸ್ಪೀಡ್ ಪೋಸ್ಟಲ್ಲಿ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ನೇರ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ 911 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.